ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೀವೇ ಕೃಷ್ಣ ಸರ್ ಗೋಲ್ಡ್ ಲೋನ್ ಬಗ್ಗೆನಾ ತಾವು ಎಕ್ಸ್ಪ್ಲೇನ್ ಮಾಡಬೇಕಾಗಿರೋದು. ಈಗ ರವಿಕುಮಾರ್ ಸರ್ ನಮ್ದೇನೋ ಪ್ರಶ್ನೆ ಕೇಳ್ತಾ ಇದ್ರು. ಪಾಪ ನೀವು ಫಿಸಿಕಲಿ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋರ್ಗಿಂತಲೂ ನಾವು ಇದ್ರ ಮೇಲೆ ಇನ್ವೆಸ್ಟ್ ಮಾಡೋದು ಜಾಸ್ತಿ ಅಂತ ನೀವು ಹೇಳ್ಬಿಟ್ರಿ ಸರ್ ಹೇಳ್ತಾ ಇದ್ರು. ಚಾನ್ಸ್ ಇಲ್ಲ, ಫಿಸಿಕಲ್ ಇನ್ಸ್ಟಂಟ್ ನಮ್ಗೆ ದುಡ್ಡಿದ್ದಂಗೆ ಕೈಯಲ್ಲಿ ಅಂತ. ಬಟ್ ಅದ್ರ ಜೊತೆಗೆ ರವಿಕುಮಾರ್ ಸರ್ ಈಗ ನಾವು ಬ್ಯಾಂಕ್ ಅವ್ರನ್ನ ಕೇಳಲೇಬೇಕಾಗಿರೋ ಪ್ರಶ್ನೆ, ಸುಮಾರು ಕಡೆ ರಾಬರಿ ದಿವಾಳಿ ಆಗೋಗಿದೆ ಸರ್ ಬ್ಯಾಂಕ್ಗಳು. ಪಾಪ ಜನ ಏನ್ ಗೋಲ್ಡ್ ಇಟ್ಟಿದಾರಲ್ಲ ಅದು ಕೈಗೆ ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಿದ್ದಾರೆ ಅಂತ. ಎಲ್ಲಿಟ್ರು ಕೂಡ ಸೇಫ್ ಅಲ್ವಾ ಅನ್ನೋ ಪ್ರಶ್ನೆನೂ ಇದೆ ಅದ್ರ ಜೊತೆ. Taking a loan against the gold security, it is safest in the bank. ಅದರ ಬಗ್ಗೆ ಏನು ಅನುಮಾನ ಇಲ್ಲ. ಬಟ್ ಈಗ ಬೆಳಗಾವಿ ಪ್ರಕರಣ ಆಯ್ತು ಸರ್. ಮೇಡಮ್ ಹೇಳ್ತೀನಿ, 50,000 ಬ್ರಾಂಚಸ್ ಅಲ್ಲಿ ಯಾವುದೋ ಒಂದು ಬ್ರಾಂಚ್ ಅಲ್ಲಿ ಫುಲ್ ಸೆಕ್ಯೂರಿಟಿ ಇಲ್ಲ ಅಥವಾ ಏನೋ ಇಲ್ಲದ ಅಂತ ಕಡೆ ಆಗಿರೋದನ್ನ ಅದನ್ನ ನಾವು ಕೋಟ್ ಮಾಡಬಾರ್ದು. 99% ಆಫ್ ದ ಪ್ಲೇಸಸ್ ಇಟ್ ಈಸ್ ವೆರಿ ಸೇಫ್. ಸೇಫೆಸ್ಟ್ ಈಸ್ ಅವೈಲಿಂಗ್ ಗೋಲ್ಡ್ ಲೋನ್ ಇನ್ ಥ್ರೂ ಎ ಬ್ಯಾಂಕ್ ಇಟ್ ಸೆಲ್ಫ್. ಅಂದರೆ ಅದರಲ್ಲಿ ಎರಡು ಥರ ಇದೆ. ಒಂದು ಕೃಷಿಗೆ ಸಾಲನೇ ಬೇರೆ. ಅಂದರೆ ಇವಾಗ ಮಳೆಗಾಲ ಬಂತು ಅಂತ ಹೇಳಿದ್ರೆ ನಾವು ಬಿತ್ತನೆ ಶುರು ಮಾಡಬೇಕು. ಅವನು ಡಿಸೆಂಬರ್ ಟೈಮಲ್ಲಿ ಇನ್ನೊಂದು ಸೆಕೆಂಡ್ ಕ್ರಾಪ್ ಆಗಬೇಕು. ಅವರಲ್ಲಿ ಆ ಕ್ರಾಪ್ ಲೋನು, ಟರ್ಮ್ ಲೋನು ಅದು ಇದು ಏನೇ ಇದ್ರೂ ಕೂಡ ಕೆಲವು ಸಲ ಡಿಫಾಲ್ಟ್ ಆಗಿರುತ್ತೆ ಅದು ಇದು. ಬಟ್ ಬೆಳೆ ಅಂತೂ ಕಂಟಿನ್ಯೂ ಮಾಡಬೇಕಲ್ಲ. ಆ ಮನೆಯಲ್ಲಿ ಏನಿರುತ್ತೆ ಆ ಟೈಮಲ್ಲಿ ಆ ಚಿನ್ನ ಇರೋದ್ರ ಮೇಲೆ, ಚಿನ್ನದ ಮೇಲೆ ಆಡೋದ್ ಮೇಟು ಚಿನ್ನದ ಸಾಲ ಅಂತ ಕೊಡ್ತಾರೆ. ದಟ್ ಈಸ್ ಒನ್ ಆಫ್ ದ ಸೇಫೆಸ್ಟ್. ಅದು ಆಮೇಲೆ ಅದೇನೋ 2-3 ವರ್ಷ ಆದಮೇಲೆ ಅವೆಲ್ಲ ತೀರಿಸ್ಕೊಳ್ತಾ ಇರೋದೆ ಅದು ಒಂದು. ಅದೇ ಥರ ಗೃಹಕ್ಕೆ ಕೂಡ ಅಂದರೆ ಡೊಮೆಸ್ಟಿಕ್ ಪರ್ಪಸಸ್ ಕೂಡ ಲೋನ್ ತಗೊಳ್ತಾರೆ. ನನಗೆ ಜ್ಞಾಪಕ ಇದೆ, 1980ನಲ್ಲಿ ನಾನು ಹುಷಾರಿಲ್ಲ ಅಂತ ನಾನು ಹಾಸ್ಪಿಟ್ಲ್ ಆಗಬೇಕು ಅಂತ ಹೇಳಿದಾಗ ನನ್ನ ಹೆಂಡತಿ ಅವಳೇನಾರ ಚೈನ್ ಕೊಡದೆ ನಾನು ಗೋಲ್ಡ್ ಅಂತ ತೊಗೊಳ್ಳಿಲ್ಲ ಅಂದರೆ ಐ ವಾಸ್ ನಾಟ್ ಏಬಲ್ ಟು ಗೆಟ್ ಅಡ್ಮಿಟೆಡ್ ಇನ್ ದ ಹಾಸ್ಪಿಟಲ್. ಈಗಿನ ಥರ ಕ್ಯಾಶ್ಲೆಸ್ಸು, ಇನ್ಶೂರೆನ್ಸು ಅದೆಲ್ಲ ಅವಾಗೆಲ್ಲ ಇರಲಿಲ್ಲ. ಅಡ್ವಾನ್ಸ್ ಕೊಟ್ಟಿದೆ. ಸೊ ಗೋಲ್ಡ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಬಿಕಾಸ್ ಗೋಲ್ಡ್ ಈಸ್ ಕನ್ಸಿಡರ್ಡ್ ಎ ಗುಡ್ ಸೆಕ್ಯೂರಿಟಿ ಆಲ್ಸೋ. ಸೊ ಆಮೇಲೆ ಗೋಲ್ಡ್ ಅಂದರೆ ಕೆಲವ್ರ ಹತ್ರ ಮುಂಚೆ ಎಲ್ಲ ಈ 1/4 kg, ಅರ್ಧ kg ಅಂತ ಇದ್ದವರು ಇದ್ದಾರೆ. ಕೆಲವರು ಇದ್ದಾರೆ ಎಂತಂದು ಬಿಸ್ನೆಸ್ ನಾವು ಏನು ಮಾಡ್ತಾರೆ ಅಂದರೆ ಬ್ಯಾಂಕೆಲ್ಲ ಹಣ ಹಾಕಿದ್ರೆ ನೀವು 5%, 6%, ಅದಕ್ಕೆ ಬದಲು ಗೋಲ್ಡ್ ಹಾಕಿದ್ರೆ ಆಗಿರೋ ಅಪ್ರಿಸಿಯೇಷನ್ ಆಗೇ ಆಗುತ್ತೆ. ನಾವು 10 ರೂಪಾಯಿ ಗ್ರಾಮ್ ನೋಡಿದವ್ರು ಇವತ್ತು 17,000 ನೋಡಿದ್ದೀವಲ್ಲ. ಕೆಲವು ಗೋಲ್ಡು ಪರ್ಚೇಸ್ ಮಾಡ್ಕೊಂಡು ಅದನ್ನು ಕೂಡ ಅದೇ ಥರ ಗೋಲ್ಡ್ ಬಾಂಡ್ಸ್ ಅಂತಾನೂ ಇದೆ. ಫಿಸಿಕಲ್ ಗೋಲ್ಡ್ ಇಟ್ಬಿಟ್ಟು ಅದಕ್ಕೆ 0.5%, 1% ಅಂತ ಇರುತ್ತೆ, ಅದು ಕೂಡ ಇರುತ್ತೆ. ದಟ್ ಈಸ್ ಆಲ್ಸೋ ವೆರಿ ಸೇಫ್ ಅಂತ ನಾನು ಹೇಳ್ತೀನಿ. ಸೊ ಗೋಲ್ಡ್ ಈಸ್ ಆಲ್ವೇಸ್ ಎ ಗುಡ್ ಸೆಕ್ಯೂರಿಟಿ. ಆಮೇಲೆ ಈ ಫ್ಲಕ್ಚುಯೇಷನ್ ಆಗ್ತಾ ಇರೋದು ಎಲ್ಲಿ ತನಕ ಕೆಳಗೆ ಹೋಗುತ್ತೆ ಅಥವಾ ವಾಪಸ್ ಅದೇ ಥರ 4,000, 5,000ಗೆಲ್ಲ ಹೋಗೋದು ಸುಳ್ಳು. ನಮ್ಮಲ್ಲಿ ಯಾವತ್ತು ಬೆಲೆ ಯಾವತ್ತು ಮೇಲೆ ಹೋಗಿದ್ದು ಕೆಳಗಿಳಿ ಅನ್ನೋದಂದರೆ ಈಗಲೇ. ಯಾಕಂದರೆ ಈವನ್ ಸಿಲ್ವರು ಕೂಡ 4.5 ಲಕ್ಷ ಕರೆಕ್ಷನ್ ಅಷ್ಟೇ. ಈವನ್ ಸಿಲ್ವರು 4.5 ಲಕ್ಷ ತನಕ ಹೋಗಿದ್ದು, ಇವಾಗ 2.5 ಲಕ್ಷಕ್ಕೆ ಬಂದಿದೆ. ನನಗೆ ಗೊತ್ತಿದೆ, ಬಾಂಬೆಲಿ 1 ಲ್ಯಾಕ್ಗೆ 2.5 kg ಸಿಲ್ವರ್ ತಂದಿದ್ದು ಇದೆ 5.5-6.5 years ಬ್ಯಾಕ್. ನಾವು 5,000 per kg ಬೇಕಾದಷ್ಟು ಮರಿದ್ದೀವಿ ಇದೆ. ಇವತ್ತು 2.5 ಲಕ್ಷ ತನಕ ಇದೆ. ಸೊ ಗೋಲ್ಡು, ಸಿಲ್ವರು, ಇನ್ಫ್ಯಾಕ್ಟ್ ಇಟ್ ಇಸ್ ಎ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್. ಇಟ್ ಇಸ್ ಎ ಗುಡ್ ಸೆಕ್ಯೂರಿಟಿ ಕೂಡ. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ರೈಟ್ ಟೈಮ್ ಅನ್ನೋ ಪ್ರಶ್ನೆ ಇಲ್ಲ. ಯಾರದ್ದು ದುಡ್ಡಿದೆ ಅವ್ರು ತಗೋಬೇಕು ಅಂದರೆ ತಗೊಳ್ಳೋದಕ್ಕೆ ರೈಟ್ ಟೈಮ್ ಅಂತ ಹೇಳ್ತೀನಿ. ನಾಟ್ ಆಲ್ ದಿ ಮನಿ ಸರ್, ಸೇವಿಂಗ್ಸ್ ಅಲ್ಲಿ ಒಂದು 25-30% ಅಷ್ಟೇ ಇನ್ವೆಸ್ಟ್ ಮಾಡಬೇಕು ಅವರವರ ಕೆಪಾಸಿಟಿಲಿ. ಅಸೆಟ್ ಕ್ಲಾಸ್ ಅಂತ ಹೇಳಿ. ಆಮೇಲೆ ನೋಡಿ ಮೇಡಮ್, ಗೋಲ್ಡ್ ಎಂತದಂದ್ರೆ ಪ್ರಪಂಚದಲ್ಲಿ ಇಟ್ಸ್ ಒನ್ ಆಫ್ ದಿ ಫೈನೆಸ್ಟ್ ಫ್ಯಾಷನ್ ಅಸೆಸರಿ. ಒಂದು ಹೆಣ್ಣು ಮಗುವನ್ನ ಆ ಬ್ಯೂಟಿನ ಎನ್ಹಾನ್ಸ್ ಮಾಡುತ್ತೆ. ಅದ್ರ ಜೊತೆಗೆ ಆ ಗೋಲ್ಡ್ ನಿಮ್ಮ ಹತ್ರನೂ ಇರುತ್ತೆ, ನಿಮ್ಮ ಜೊತೆ ಬೆಳಿತಾನೂ ಇರುತ್ತೆ, ನೀವು ಯೂಸ್ ಮಾಡ್ತಾನೂ ಇರ್ತೀರಾ. ಸೆಕ್ಯೂರ್ ಇದೆ, ವ್ಯಾಲ್ಯೂ ಫಾರ್ ಮನಿ ಇದೆ, ಇನ್ಸ್ಟೆಂಟ್ ಕ್ಯಾಶು ಇದೆ. ಇದಕ್ಕಿಂತ ಅದ್ಭುತವಾದ ಮೆಟಲ್ ಇನ್ ಯಾವುದೂ ಇಲ್ಲ. ತಮಿಳ್ನಾಡಲ್ಲಿ ಹುಟ್ಟಿದ ತಕ್ಷಣ ಮಗು 1 ಗ್ರಾಮು ಗೋಲ್ಡ್ ಕೊಡ್ತಾ ಇದ್ದಾರೆ. ಯಾವತ್ತಾರು ಖುಷಿಗೆ ನೀವು ಚೆನ್ನಾಗಿ ಕಾಣಿಸ್ತೀರಾ, ಚಿನ್ನ ತಗೊಳ್ಳಿ ಅಂತ ಹಸ್ಬೆಂಡ್ ಹೇಳಿದ್ದೀರಿ. ನನ್ನ ಹಸ್ಬೆಂಡ್ ಹೇಳಿದ್ದಾರೆ. ಮೇಡಮ್ ನಾ ಯಾವತ್ತೂ ಹೇಳಕ್ ಹೋಗಿಲ್ಲ ಮೇಡಮ್. ನಾವು ಇವಾಗಲ್ಲ ಮೇಡಮ್, ಇವಾಗಲ್ಲ. ಅಲ್ಲ ಸರ್, ಒಂದು ಕಾಲ ಇತ್ತು ಮನೇಲಿ ಹೆಂಡತಿನ ಪಾಪ ಪ್ರೀತಿಯಿಂದ ಚಿನ್ನ ಅಂತ ಕರೆಯೋಕ್ಕೂ ಭಯ ಪಟ್ಟಿರುವಂತ ಪರಿಸ್ಥಿತಿ. ಚಿನ್ನ ಅಂತ ಬಾಯಿ ಮಾತಲ್ಲಿ ಹೇಳಿದ್ರೆ ಆಗಲ್ಲ, ಚಿನ್ನ ತಗೊಂಡ್ ಬರ್ಬೇಕು. ಇವಾಗ ಹೇಳಿಲ್ಲ,
ಸುಮಾರು ಹಿಂದೆ ಒಂದು 15 ವರ್ಷ ಆ ಟೈಮ್ ನಲ್ಲಿ ತುಂಬಾ ಕಡಿಮೆ ಇತ್ತು ಚಿನ್ನ. ಅವಾಗ ಹೇಳಿದ್ರು ನೋಡಿ ಏನಾದ್ರು ತಗೊಳಂಗಿದ್ರೆ ತಗೋ ಅಂತ ಕೊಡ್ಸಿದ್ರು. ಇವಾಗ ಕೊಡ್ಸಲ್ಲ ಬಿಡಿ, ಕೊಡ್ಸಲ್ಲ. ಇವಾಗ ಏನ್ ಮಾಡಿದ್ರು ಕೇಳೋದು ಇಲ್ಲ. ಅದ ಕೇಳಕ್ ನಮಗೂ ಭಯ ಆಗತ್ತೆ. ರೇಟ್ ಜಾಸ್ತಿ ಇದ್ದಿದ್ದು ರೇಟ್ ಜಾಸ್ತಿ ಈಗ ರೇಟ್ ಕಡಿಮೆ ಆಗಿದೆಯಲ್ಲ, ಏನಾದ್ರು ರಿಯಾಕ್ಷನ್ ಮನೇಲಿ ತಗೋಬೇಕು ಇನ್ವೆಸ್ಟ್ ಮಾಡೋಣ ಅದ್ರ ಮೇಲೆ ಅನ್ನೋ ತರ ಇದೆಯಾ ಹೆಂಗೆ? ಅದೇ ನನ್ನ ಹಸ್ಬೆಂಡ್ ಇದೊಂದು ವಿಷಯ ಹೇಳಿದ್ರು, ಇವ್ರು ಹೇಳ್ತಾ ಇದ್ರಲ್ಲ ಗೋಲ್ಡ್ ಬಾಂಡ್ ಅಂತ, ಅದ್ರೊಳಗೆ ಹಾಕೋಣ ಇಂಟ್ರೆಸ್ಟ್ ಆದ್ರೂ ಬರುತ್ತೆ ಅನ್ನೋದು ಈ ಮಾತಂತೂ ಮನೇಲಿ ಬಂದಿತ್ತು. ಆಮೇಲೆ ಮ್ಯಾಮ್ ಇದು ಕೋವಿಡ್ ಟೈಮ್ ಆದ್ಮೇಲೆ ಚಿನ್ನ ಸ್ವಲ್ಪ ಎಷ್ಟೊಂದ್ ಜನ ಕೊಟ್ಬಿಟ್ಟಿದ್ದಾರೆ. ತುಂಬಾ ಅವ್ರಿಗೆ ಲಾಸ್ ಆಗಿತ್ತು, ಕೆಲಸ ಇರ್ಲಿಲ್ಲ, ಜೀವನ ಸಾಗ್ಬೇಕಿತ್ತು. ಯಾವ ಬಾಂಡ್ ಅವಾಗ ಏನು ಪ್ರಯೋಜನ ಯಾವ್ದು ಬಂದಿಲ್ಲ. ಪ್ರಯೋಜನ ಇಲ್ಲ. ಚಿನ್ನನೇ ಕಾಪಾಡಿದ ಅವಾಗೂ. ಚಿನ್ನನೇ ಕಾಪಾಡಿದ್ರು, ಅದು ಅನಾಥ ದೈವರಕ್ಷಕನೇ ಅದು. ಚಿನ್ನನು ಕೊಟ್ಟಿದ್ರು ಅವಾಗ. ಇವಾಗಿನ ಸಮಯದಲ್ಲೂ ಎಲ್ಲಾನು ಏರಿಕೆ ಆಗಿದೆ, ಬೇರೆ ಬೆಲೆಗಳೆಲ್ಲ ಏರಿಕೆ ಆಗಿದೆ. ಸಿಚುವೇಶನ್ ಬಂತು ಅಂತಂದ್ರೆ ಕೊಡ್ಲೇಬೇಕಾಗತ್ತೆ. ಬಟ್ ಇದು ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ, ಇದು ಇವ್ರು ಹೇಳ್ತಾ ಇದ್ರಲ್ಲ ಕೊಡೋದು ಮಾಡೋದು ಅಂತ, ಮನೆಗೆ ಬಂದಿದ್ದ ಲಕ್ಷ್ಮಿನ ಯಾರು ಕೊಡೋದಕ್ಕೆ ಹೋಗೋದಿಲ್ಲ. ಆದರೆ ಮುರಿದಿರೋ ಚಿನ್ನ ಅಥವಾ ನಾವು ಗೋಲ್ಡ್ ಕಾಯಿನು ಮತ್ತು ಬಿಸ್ಕೆಟ್ ಅಂತ ತಗೊತೀವಲ್ಲ ಅದನ್ನ ಕೊಡ್ತೀವಿ ಹೊರತಾಗಿ ಆಭರಣ ಅಂತ ಮಾಡ್ಕೊಂಡಿರೋದನ್ನ ಕೊಡೋದು ತುಂಬಾ ಕಡಿಮೆ. ನಮ್ಮ ಅಂಗಡಿಗಳಲ್ಲಿ ಒಂದು ಉಳಿಸ್ಕೊಳ್ಳೋ ಮಹಿಳೆ ಬಂದು ಪ್ರಯತ್ನ ಆಗುತ್ತೆ, ಕಳಿಯೋ ಪ್ರಯತ್ನ 10 ಗ್ರಾಮಿಗೆ ಹಳೆ ಚಿನ್ನ ಕೊಟ್ರು ಅಂದ್ರೆ 15 ಗ್ರಾಮ್ ತಗೊಂತಾರೆ ಎಕ್ಸ್ಚೇಂಜ್ ಅಲ್ಲಿ. ಯಾರು ಕಮ್ಮಿ ತಗೊಳಲ್ಲ, ಕಡಿಮೆ ಕ್ಯಾಶ್ ವಾಪಸ್ ಇಲ್ಲಿ ಹಾಕ್ಬಿಟ್ಟು ತಗೊಳ್ತಾರೆ. ಇಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಜಾಸ್ತಿ ಮೇಕಿಂಗ್ ಚಾರ್ಜ್ ವೇಸ್ಟೇಜ್ ಚಾರ್ಜ್ ಕಡಿಮೆ ಮಾಡಿ ಸರ್, ಸ್ವಲ್ಪ ಅಲ್ಲ ನಮ್ಗೆ ನೋಡಿ, ಸಹಾಯ ಆಗುತ್ತೆ. ಮುಂಚೆ ಎಲ್ಲ 15-16% ಇತ್ತು, ಇವಾಗೆಲ್ಲ 4% ಇಂದ 10% ಒಳಗೆ. ಈಗ ನಮ್ಮ ಅಂಗಡಿಗೆ ಬನ್ನಿ, ಏನೇ ತಗೊಳ್ಳಿ 10% ಒಳಗೆ ಕೊಡ್ತೀವಿ ನಾವು, ಅಶ್ಯೂರ್ಡ್ ಕೊಡ್ತೀವಿ ನಾವು, ಅದೊಂದು ಗ್ಯಾರಂಟಿನೂ ಕೊಡ್ತೀವಿ. ಆಮೇಲೆ ನಿಮ್ಮ ಹತ್ರ ಚಿನ್ನ ಬಾರಲ್ಲಿ ಇದೆ ಅಂದ್ರೆ ಅದನ್ನು ಯೂಸಬಲ್ ಆಗಿ 4% ಅಲ್ಲಿ ಹೇಳ್ತೀವಿ ನಾವು, ಬ್ಯಾಂಗಲ್ಲಿ ಮಾಡಿಸ್ಕೊಳ್ಳಿ, ಸಿಂಪಲ್ ಆಗಿದ್ದು ಹಾಕ್ಕೊಳ್ಳಿ, ಯೂಸ್ ಮಾಡ್ಕೊಳ್ಳಿ. ನಾವಿದೀವಿ ಅಡ್ವೈಸ್ ಮಾಡೋದಕ್ಕೆ. ನೀವು ಅಡ್ವೈಸ್ ಪಡಿಬೇಕು, ನಿಮ್ಗೆ ಏನು ವೇಸ್ಟ್ ಇಲ್ದಿರ ನಾವು ಅಡ್ವೈಸ್ ಮಾಡ್ತೀವಿ ನಿಮಗೆ.